ಹೊನ್ನಕೇಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಬಸಮ್ಮ ಹಿರೂರ್. ವಿಜಯಪುರದಲ್ಲಿ ಶ್ರೀ ದಯಾನಂದ ಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಹಿಂದೆ ವಿಜಯಪುರದಲ್ಲಿ 1959ರ ಕರ್ನಾಟಕ ಪ್ರಾಣಿ ಬಲಿ ಪ್ರತಿಬಂಧ ಕಾಯ್ದೆ ಅನ್ವಯ ಎಂಕಂಚಿಯ ದಾವುಲ್ ಮಲಿಕ್ ಪುರದಲ್ಲಿ ನಡೆಯುವ ಪ್ರಾಣಿ ಬಲಿಯನ್ನ ಕೂಡಲೇ ತಡೆಯಬೇಕು ಎಂದು ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತ ಮಹಾಸಂಘದ ಪ್ರಮುಖರಾದ ಶ್ರೀ ದಯಾನಂದ ಸ್ವಾಮೀಜಿ ಒತ್ತಾಯಿಸಿದರು. ಪತ್ರಿಕಾ ಹೇಳಿಕೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಂಕಂಚಿಯ ದಾವುಲ್ ಮಲಿಕ್ ಜಾತ್ರಾ ಸಂದರ್ಭದಲ್ಲಿ ಸಾವಿರಾರು ಪ್ರಾಣಿ ಬಲಿ ನಡೆಯುತ್ತದೆ. ಕಳೆದ ಬಾರಿಯೂ ಸಹ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದೆ. ಈ ಬಾರಿಯೂ ಸಹ ನಾನು ಈ ವಿಷಯವನ್ನ ಗಮನಕ್ಕೆ ತಂದಿರುವೆ. ಕೂಡಲೇ ಅಲ್ಲಿ ನಡೆಯುವ ಪ್ರಾಣಿ ಬಲಿಯನ್ನ ತಡೆಯಬೇಕು ಎಂದು ಒತ್ತಾಯ ವ್ಯಕ್ತಪಡಿಸಿದ್ದಾರೆ. ಲಕ್ಷಾಂತರ ಹಿಂದೂ ಮಂದಿರಗಳಲ್ಲಿ ಸಹ ಪ್ರಾಣಿ ಬಲಿ ನಡೆಯುತ್ತದೆ. ಹೀಗಾಗಿ ಹಿಂದೂ ದೇವಾಲಯಗಳನ್ನ ಶುದ್ಧೀಕರಿಸಿ ಅಲ್ಲಿ ಪ್ರಾಣಿ ಬಲಿ ನಿಲ್ಲಬೇಕು. ಪ್ರಾಣಿ ಬಲಿ ಅಂಧಶ್ರದ್ಧೆ ತೊಲಗಬೇಕಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ದಯಾನಂದ ಸ್ವಾಮೀಜಿ ಹೇಳಿದರು. ನೋಡ್ತಾ ಇರಿ ಹೊನ್ನಕೇಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕೇಣ ನ್ಯೂಸ್. ಅಧ್ಯಕ್ಷರು, ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ, ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವಧರ್ಮ ಜ್ಞಾನಪೀಠ ಬೆಂಗಳೂರು. ಈ ಹೊತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಇದೇ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಎಂಕಂಚಿಯಲ್ಲಿ ದವಲ್ ಮಲಿಕ್ ದರ್ಗಾ ಮಹೋತ್ಸವ ಜಾತ್ರಾ ಮಹೋತ್ಸವ ಇವತ್ತಿಂದ ಆರಂಭ ಆಗಿದೆ. ಇಂದು, ನಾಳೆ, ನಾಡಿದ್ದು ಮತ್ತು ಇನ್ನು ಕೆಲವು ದಿವಸ ನಡೀತಕ್ಕಂಥದ್ದಿದೆ ಮಾಹಿತಿ. ಈ ಜಾತ್ರೆಯಲ್ಲಿ, ಈ ಉರುಸಿನಲ್ಲಿ ಸಹಸ್ರಾರು ಪ್ರಾಣಿಗಳ ಬಲಿ ಆಗ್ತಕ್ಕಂಥ ಒಂದು ಮಾಹಿತಿ ಇದೆ. ಕಳೆದ ವರ್ಷಕ್ಕೆ ಬಂದು ನಾನು ಅದನ್ನು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದೆ. ಈ ಬಗ್ಗೆ ಅಧಿಕಾರಿಗಳ ಗಮನ ತಂದಿದ್ದೆ. ಈ ವರ್ಷ ಪುನಃ ಬಂದಿದ್ದೇನೆ. ತಮ್ಮ ಮೂಲಕ ಹೋದ ಸಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಈ ಸಾರಿ ಅದಕ್ಕೆ ಇಲ್ಲಿ ಮಾಡೇ ಮುಂದೆ ಹೋಗ್ತಾ ಇದ್ದೇನೆ. ಮೊದಲನೇದಾಗಿ, ಕರ್ನಾಟಕ ಸಂಪೂರ್ಣವಾಗಿ ಪ್ರಾಣಿ ಬಲಿ ಮುಕ್ತ ರಾಜ್ಯ ಮತ್ತು ಗೋವಂಶ ಜಾನುವಾರು ಹತ್ಯೆ ಮುಕ್ತ ರಾಜ್ಯ. ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. 1959ನೇ ಇಸ್ವಿಯಲ್ಲಿಯೇ ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಸಂಪೂರ್ಣ ಪ್ರಾಣಿ ಬಲಿ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದೆ. 1959ರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಕಾಯ್ದೆಯ ಪ್ರಕಾರ ಈ ರಾಜ್ಯದಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ, ಜಾತ್ರಾ ಪರಿಸರಗಳಲ್ಲಿ ಹರಕೆಯ ರೂಪದಲ್ಲಿ ಯಾವುದೇ ಪ್ರಾಣಿಗಳನ್ನು ಯಾರೂ ಎಲ್ಲಿಯೂ ಬಲಿ ಕೊಡುವಂತಿಲ್ಲ, ಬಲಿ ಕೊಡಲು ಪ್ರೇರಣೆ ಕೊಡುವಂತಿಲ್ಲ, ಅವಕಾಶ ಮಾಡಿಕೊಡುವಂತಿಲ್ಲ. ಅದಾದ ನಂತರ 1963ರಲ್ಲಿ ಒಂದು ಆದೇಶ, ಮತ್ತೊಂದು ಕಾನೂನು ರೂಲ್ಸನ್ನು ತಂದರು ಕರ್ನಾಟಕ ಸರ್ಕಾರ. ಎಲ್ಲೆಲ್ಲಿ ಪ್ರಾಣಿ ಬಲಿ ಆಗ್ತದೆ ಅಂತಕ್ಕಂಥ ಮಾಹಿತಿ ಯಾರಿಗೆ ಸಿಕ್ಕಿದ್ರು ಅವರು ಸ್ಥಳೀಯವಾದಂಥ ಪೊಲೀಸ್ ಠಾಣೆಗೆ ತಿಳಿಸ್ತಕ್ಕಂಥದ್ದು. ಆ ಆಧಾರದ ಮೇಲೆ ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಧಿಕಾರಿ ಇಲ್ಲವೇ ಅವರು ಸುಮೋಟರ್ ಪ್ರಕಾರ ತಗೊಂಡು ಅದನ್ನು ತಡಿಬೇಕು. ಅಲ್ಲಿ ಏನೊಂದು ಪಾಯಿಂಟ್ ಹಾಕಿದ್ರು ಅಂದರೆ, ಹಿಂದೂ ಟೆಂಪಲ್ಸ್ ಅಂತ ಹಾಕಿದರು 1963 ರೂಲಲ್ಲಿ. ಅದು ಕಳಿಸಿ ನಿಮ್ಗೆ ಆಗ್ತೆಲ್ಲ ಕೊಟ್ಟಿದ್ದೀನಿ, ದಯವಿಟ್ಟು ಗಮನಿಸಿ. ನಮ್ಮ ಕರ್ನಾಟಕದಲ್ಲಿ ಕೇವಲ ಹಿಂದೂ ಟೆಂಪಲ್ ಏಕೆ, ಯಾವುದೇ ಧಾರ್ಮಿಕ ಪ್ರದೇಶಗಳಲ್ಲಿ ಪ್ರಾಣಿ ಬಲಿ ಆಗಬಾರ್ದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ತೀವ್ರ ಒತ್ತಡ ತಂದಾಗ 1975ರಲ್ಲಿ ಅದನ್ನು ತಿದ್ದುಪಡಿ ಮಾಡಲಾಯಿತು. ಆ ತಿದ್ದುಪಡಿ ಪ್ರಕಾರ ಕೇವಲ ಹಿಂದೂ ಟೆಂಪಲ್ ಅಲ್ಲ, ಹಿಂದೂ ಟೆಂಪಲ್ ಅನ್ನೋ ಶಬ್ದ ಏನಿದೆ ಅದನ್ನು ಚೇಂಜ್ ಮಾಡಿ ಸರ್ಕಾರ ಏನು ಮಾಡ್ತು, ಒಂದು ಆದೇಶವನ್ನು ಹೊರಡಿಸ್ತು. ಆದೇಶದ ಪ್ರಕಾರ ಹಿಂದೂ ಟೆಂಪಲ್, ದ ವರ್ಡ್ಸ್ ಎನಿ ಪ್ಲೇಸ್ ಆಫ್ ಪಬ್ಲಿಕ್ ರಿಲಿಜಿಯಸ್ ವರ್ಷಿಪ್ ಆರ್ ಅಡೋರೇಷನ್ and in any congregation or procession connected with any religious worship, ಯಾವುದೇ ಧಾರ್ಮಿಕ ಸ್ಥಳಗಳು, ಮೆರವಣಿಗೆ, ಸಮಾವೇಶ ಎಲ್ಲಿ ಕೂಡ ಮಾಡೋ ಹಾಗಿಲ್ಲ ಅಂಥೇಳಿ ಆಯಿತು. ಇವಾಗ ತಮ್ಮ ಮೂಲಕ ನಾನು ಕರ್ನಾಟಕ ಸರ್ಕಾರನ ವಿನಂತಿ ಮಾಡ್ತಾ ಇದ್ದೇನೆ. 1959ರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಪ್ರಾಣಿಗಳ ಬಲಿ ಮಾಡಲಿಕ್ಕೆ ಅವಕಾಶ ಕೊಡಕೂಡದು ಮತ್ತು ಪ್ರಾಣಿ ಬಲಿಯನ್ನು ತಡಿಬೇಕು ಅಂತಕ್ಕಂಥದ್ದು ಮನವಿ.
ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ನಾವು ಸರ್ಕಾರವನ್ನು ಪಾರ್ಟಿ ಮಾಡಿ ನಾವು ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟು 5-6 ಆದೇಶಗಳನ್ನು ಕೊಟ್ಟಿದೆ. ಅದನ್ನು ತಮಗೆ ಎನ್ಕ್ಲೋಸ್ ಮಾಡಿದ್ದೀನಿ. ಆ ಆದೇಶಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ DC ಮತ್ತು SP ವರೆಗೆ ಮತ್ತು ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಠಾಣೆಗೆ ಹಾಗೂ ಚೀಫ್ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿ ಮತ್ತು ಅನಿಮಲ್ ಹಸ್ಬೆಂಡ್ರಿ ಸೆಕ್ರೆಟರಿವರೆಗೆ ರಾಜ್ಯ ಹೈಕೋರ್ಟ್ ಸ್ಪಷ್ಟ ಆದೇಶ ಕೊಟ್ಟಿದೆ. ನಮ್ಮ ಈ ರಾಜ್ಯದಲ್ಲಿ ಎಲ್ಲೇ ಪ್ರಾಣಿ ಬಲಿಯಾಗಲಿ ಅದರ ಕಟ್ಟುನಿಟ್ಟಾಗಿ ತಡಿಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಸರ್ಕಾರನ ವಿನಂತಿ ಮಾಡ್ತೇವೆ. ಇದು 1919 ಕೊಟ್ಟಂಥ ಲೇಟೆಸ್ಟ್ ಆದೇಶ. ವಿ ಹ್ಯಾವೆವರ್ ಮೇಕ್ ಇಟ್ ಕ್ಲಿಯರ್ that considering the mandate of Article 51A Constitution of the India and the provisions of the Karnataka Prevention of Animal Sacrifice Act 1959 as well as Prevention of Cruelty to Animal Act 1960, the state is bound to take action in accordance with law wherever there are violations of the provisions of law. So ರಾಜ್ಯ ಸರ್ಕಾರಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೇ ಪ್ರಾಣಿ ಬಲಿಯಾದ ತಡೆಯಬೇಕಂತಕ್ಕಂಥ ಆದೇಶವನ್ನು ಕೊಟ್ಟಿದೆ. ಈ ಎರಡರ ಒಂದು ಆದೇಶ ಮತ್ತು ಕಾನೂನು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಪ್ರಾಣಿ ಬಲಿಗೆ ಅವಕಾಶ ಕೊಡಬಾರದು. ಈ ಸದ್ಯದಲ್ಲಿ ಏನು ವಿಜಯಪುರ ಜಿಲ್ಲೆಗೆ ನಾನು ಬಂದಿದ್ದೇನೆ, ಅಲ್ಲಿ ಏನು ಯಂಕಂಚಿಯ ದವಲ್ ಮಲ್ಲಿಕ್ ದರ್ಗಾ ಉತ್ಸವದ ಸಂದರ್ಭದಲ್ಲಿ ಮತ್ತು ಇನ್ನಿತರ ದಿನಗಳಲ್ಲಿ ಎಲ್ಲಿಯೂ ಕೂಡ ಪ್ರಾಣಿಗಳ ಬಲಿಯಾಗಲಿಕ್ಕೆ ಅವಕಾಶ ಕೊಡಬಾರ್ದು ಮತ್ತು ಪ್ರಾಣಿಗಳನ್ನು ಜಾತ್ರೆಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೀನಿ. ಈಗಾಗಲೇ ಈ ಬಗ್ಗೆ ನಾನು ಇಲ್ಲಿಯ DC SP ಅವರುಗಳಿಗೆ, ನಮ್ಮ ಸಿಂದಗಿ ತಾಲೂಕಿನ ಅಧಿಕಾರಿಗಳು ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ದೇನೆ. ಈಗ ಅವರು ನಾವು ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ ಅಂತೇಳಿ. ಇದರಲ್ಲಿ ಇನ್ನೊಂದು ಆ್ಯಕ್ಟ್ ಇದೆ. 2020ನಲ್ಲಿ ಕರ್ನಾಟಕ ಸರ್ಕಾರ ಮತ್ತೊಂದು ಕಾಯ್ದೆಯನ್ನು ಜಾರಿಗೆ ತರ್ತು. ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ 2020, ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧಿನಿಯಮ. ಇದರ ಪ್ರಕಾರ ನಮ್ಮ ರಾಜ್ಯದಲ್ಲಿ ಯಾವುದೇ ವಯಸ್ಸಿನ ಆಕಳು, ಕರು, ಎತ್ತು, ಹೋರಿ ಯಾವುಗಳನ್ನು ಎಲ್ಲೂ ಯಾವ ಕಾರಣಕ್ಕೂ ಕೊಲ್ಲುವಂತಿಲ್ಲ. ಬಲಿ ಹೆಸರಲ್ಲೂ ಕೊಲ್ಲೋಂಗಿಲ್ಲ, ತಿನ್ನೋಕ್ಕೂ ಕೊಲ್ಲೋಂಗಿಲ್ಲ, ಜಾತ್ರೆಗಳು ಕೊಲ್ಲೋಂಗಿಲ್ಲ, ಅವ್ರ ಮನೆಯಲ್ಲೂ ಕೊಲ್ಲೋಂಗಿಲ್ಲ. ಇದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾರಾದರೂ ಅದನ್ನು ಉಲ್ಲಂಘಿಸಿದರೆ 3 ರಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆ, 50,000ದಿಂದ 10 ಲಕ್ಷ ರೂಪಾಯಿಗಳ ಜುಲ್ಮಾನೆ ಅಂತಕ್ಕಂಥದ್ದು ಇದೆ. ಈ ಎಲ್ಲವನ್ನು ಹಿಂದಿಟ್ಟುಕೊಂಡು ನಾವು ತಮ್ಮ ಮೂಲಕ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ತೀವಿ, ವಿಜಯಪುರ ಜಿಲ್ಲಾಡಳಿತವನ್ನು ವಿನಂತಿ ಮಾಡ್ತೀವಿ. ಈ ಕಾನೂನು ಅಡಿಯಲ್ಲಿ ಸಂಪೂರ್ಣ ಗೋವಂಶ ಹತ್ಯೆ, ಜಾನು ಹತ್ಯೆ ತಡೆಯಬೇಕು ಮತ್ತು ಪ್ರಾಣಿ ಬಲಿ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಈಗಾಗಲೇ ಸರ್ಕಾರದ ಅಧೀನದಲ್ಲಿ 36,000 ಟೆಂಪಲ್ಗಳಿದ್ದಾವೆ. ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ ಸುಮಾರು 36,000 ಟೆಂಪಲ್ಗಳಿದ್ದಾವೆ. ಅದರಲ್ಲಿ ಕೂಡ ಸಾವಿರಾರು ಜಾತ್ರೆಗಳಲ್ಲಿ ಪ್ರಾಣಿಗಳ ಬಲಿಯಾಗುತ್ತಾ ಗಮನಿಸಿರ್ಬೋದು. ಎಂಡೋಮೆಂಟಲ್ಲೂ ಕೂಡ ಪ್ರಾಣಿ ಬಲಿ ಆಗ್ತಾಯಿದೆ. ಮೊನ್ನೆ ರಾಯಚೂರು ಜಿಲ್ಲೆ ಅಂಬಾ ಮಠಕ್ಕೆ ಹೋಗಿದ್ದೆ, ಅಲ್ಲಿ ಸಿಂಧನೂರು ತಾಲೂಕು, ಅಲ್ಲೂ ಸಿಕ್ಕಾಪಟ್ಟೆ ಪ್ರಾಣಿ ಬಲಿ ಆಗುತ್ತೆ. ಈ ಜಿಲ್ಲೆಯಲ್ಲೂ ಆಗ್ಬೋದು, ಸರಿ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ತನ್ನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ದೇವಾಲಯಗಳಲ್ಲಿ, ಜಾತ್ರೆಗಳಲ್ಲಿ ಪ್ರಾಣಿ ಬಲಿ ಆಗೋದಕ್ಕೆ ಅವಕಾಶ ಕೊಡಬಾರದು. ಅದನ್ನು ತಡೆಯಬೇಕು. ಒಂದು ಅದನ್ನು ತಡೀಲಿಲ್ಲ ಅಂದರೆ ಮೊಟ್ಟ ಮೊದಲೇ ಕಂಟೆಂಪ್ಟ್ ನಿಮ್ಮ ಮೇಲೆ ಆಗುತ್ತೆ, ಉಲ್ಲಂಘನೆ ಆಗ್ತದೆ. ದಯವಿಟ್ಟು ತಿಳ್ಕೋಬೇಕು ಅಂತೇಳಿ ಈ ಮೂಲಕ. ಇನ್ನು ಖಾಸಗಿ ದೇವಾಲಯಗಳಿದ್ದರೂ ಕೂಡ ಅಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ದಿಶೆಯಲ್ಲಿ ನಾವು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆ ಅನ್ನುವ ಮೂಲಕ ಜನರ ಮನವನ್ನು ಒಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾನು ಇವತ್ತಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಜಾತ್ರೆಗೆ ಹೋಗ್ತೀನಿ, ಎಂಕಂಚಿಗೆ ಹೋಗ್ತಾ ಇದ್ದೀನಿ. ನಾವು ಅವ್ರನ್ನ ಕೈಗೂದು ಬೇಡ್ಕೊಳ್ತೀವಿ, ದಯವಿಟ್ಟು ಧಾರ್ಮಿಕ ಸ್ಥಳಗಳನ್ನು ರಕ್ತಪಾತ ಮಾಡಬೇಡಿ, ರಕ್ತ ಮಿಶ್ರಿತ ಮಾಡಬೇಡಿ. ಅದು ದೇವಾಲಯಗಳು ವಧಾಲಯಗಳಾಗಬಾರ್ದು, ಜಾತ್ರಾ ಪರಿಸರಗಳು ಕಟುಕರ ಕೇರಿಗಳಾಗಬಾರ್ದು, ರಕ್ತ ಮೂಳೆ ಮಾಂಸಗಳ ಆಗರವಾಗಬಾರ್ದು. ಈ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಅವರನ್ನು ಮನವೊಲಿಸಿ ಪ್ರಾಣಿ ಬಲಿ ನಿಲ್ಲಿಸಿ ಸಾತ್ವಿಕ ಪೂಜೆ ಸಲ್ಲಿಸಿ ಅನ್ನೋ ತತ್ವವನ್ನು ಇಟ್ಟುಕೊಂಡು ಇವತ್ತು ಪ್ರಚಾರವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ, ಮಾಡ್ತಾ ಇದ್ದೇವೆ. ಈಗಾಗಲೇ ಇಲ್ಲಿಯವರೆಗೆ ಸುಮಾರು 18-20 ವರ್ಷ ಆಯಿತು. ಸುಮಾರು 1,000ಕ್ಕೂ ಹೆಚ್ಚು ಧಾರ್ಮಿಕ ಸ್ಥಳಗಳಲ್ಲಿ ಕರ್ನಾಟಕವನ್ನು ಒಳಗೊಂಡಂತೆ ಭಾರತದ ವಿವಿಧ ಭಾಗಗಳು ಮತ್ತು ನೇಪಾಳದಲ್ಲೂ ಕೂಡ ಹೋಗಿ ಪ್ರಾಣಿ ಬಲಿ ತಡೀತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಸುಮಾರು 4 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ತಡೆದಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತದೆ. ಆದರೆ ಒಂದು ಕಿವಿ ಮಾತು ತಮಗೆ ಹೇಳ್ತೇನೆ, ಈ ನಾಡಿನಲ್ಲಿ ಪ್ರಾಣಿ ಬಲಿಯನ್ನು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಕೈಚೆಲ್ಲಿ ಕುಳಿತಾಗ ಇರುವ ಕಾನೂನನ್ನು, ಪ್ರಾಣಿಗಳಿಗಾಗಿರುವಂಥ ಕಾನೂನನ್ನು ಹೇಗಾದರೂ ಮಾಡಿ ಹಕ್ಕು ಕೊಡಿಸಬೇಕು ಅಂಥೇಳಿ ಮೊಟ್ಟ ಮೊದಲು ದನಿ ಎತ್ತಿದವರು ಸುದ್ದಿ ಮಾಧ್ಯಮ ಪ್ರತಿನಿಧಿಗಳು. ಇದು ಭಾಳ ದೊಡ್ಡ ವಿಷಯ, ತಿಳ್ಕೊಬೇಕು ತಾವು. ಕರ್ನಾಟಕದಲ್ಲಿ 1959ನಲ್ಲಿ ಕಾನೂನು ಜಾರಿಗೆ ಬಂತು.
ಇಷ್ಟು ವರ್ಷ ಆಯ್ತು, ಮುಕ್ಕಾಲು ಶತಮಾನ ಆಗ್ತಾ ಬಂದರೂ ಕೂಡ ಇವತ್ತು 1.5 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿ ಆಗ್ತಾ ಇದೆ ಈ ರಾಜ್ಯದಲ್ಲಿ. ಟಿಲ್ ಟುಡೇ ನಾವು 1.5 ಕೋಟಿಗೂ ಹೆಚ್ಚು, ಸಾವಿರಾರು ಜಿಲ್ಲೆ ಬೊಮ್ಮಸಾಗರದಲ್ಲಿ. ಆಗ ಹುಬ್ಬಳ್ಳಿಯ ಎಲ್ಲ ಹಿರಿಯ ಪತ್ರಕರ್ತರು ತೀರ್ಮಾನ ತಗೊಂಡು, ಇಲ್ಲ ಯಾರು ಸ್ವಾಮಿಗಳು ಮಾಡಲ್ಲ, ಯಾವ ಸರ್ಕಾರನೂ ಮಾಡಲ್ಲ, ನಾವೇನಾದರೂ ನ್ಯಾಯ ಕೊಡೋಣ, ವಿ ಮಸ್ಟ್ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಅನ್ನೋ ಸಿದ್ಧಾಂತದಡಿಯಲ್ಲಿ ಆವತ್ತು ನಮ್ಮ ಪತ್ರಿಕಾ ಹಿರಿಯರು ಪ್ರಾಣಿ ಬಲಿ ತಡೆ ಆಂದೋಲನ ಅಂತ ಪ್ರಾರಂಭ ಮಾಡಿದರು. ಆವಾಗ ಸಂಪೂರ್ಣ ಯಶಸ್ವಿ ಆಯಿತು ಗದಗ ಜಿಲ್ಲೆ ಬೊಮ್ಮಸಾಗರದು. ಅದಾದ ನಂತರ ನಾವು ಇಡೀ ರಾಷ್ಟ್ರವ್ಯಾಪಿ ಮಾಡಿದ್ದೇವೆ ಈ ಕಾರ್ಯಚಳವಳಿನ. ಈ ದಿಶೆಯಲ್ಲಿ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರನ್ನು ವಿನಂತಿ ಮಾಡ್ಕೊಳ್ತೇನೆ, ಆ ಮೂಕಮುಗ್ಧ ಪ್ರಾಣಿಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು, ಸಂವಿಧಾನಬದ್ಧ ಹಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಮತ್ತು ಧಾರ್ಮಿಕ ಸ್ಥಳಗಳ ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ಇಲ್ಲೊಂದು ಸ್ಪಷ್ಟೀಕರಣವನ್ನು ನಾನು ಕೊಡ್ತೇನೆ. ನಾವು ಯಾವುದೇ ಧರ್ಮೀಯರ ಸಂಪ್ರದಾಯಸ್ಥರ ಭಾವನೆಗಳಿಗೆ, ಧಾರ್ಮಿಕ ಪರಂಪರೆಗಳಿಗೆ, ಆಚರಣೆಗೆ ನಾವು ಅಡ್ಡಿ ಆತಂಕ ಉಂಟು ಮಾಡೋದಿಲ್ಲ, ಅಥವಾ ಯಾವುದೇ ಆಕ್ಷೇಪಣವೂ ನಮ್ಮದಿಲ್ಲ. ಯಾವ ಈ ದೇಶದ ಕಾನೂನಿದೆ, ಈ ರಾಜ್ಯದ ಕಾನೂನಿದೆ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳ ಆದೇಶಗಳಿದೆ, ಅವುಗಳ ಉಲ್ಲಂಘನೆ ಆಗದಂತೆ ಆ ಕಾನೂನಿನ ಮತ್ತು ನ್ಯಾಯಾಲಯಗಳ ಆದೇಶಗಳ ಚೌಕಟ್ಟಿನಲ್ಲಿ ಈ ರಾಜ್ಯದ, ಈ ದೇಶದ ಯಾವುದೇ ಪ್ರಜೆಗಳು ತಮ್ಮ ತಮ್ಮ ಧರ್ಮಾಚರಣೆಯನ್ನು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಣಿ ಬಲಿ ಮುಕ್ತ ರಾಜ್ಯ ಆಗಿರೋದ್ರಿಂದ, ಗೋವಂಶ ಜಾನುಹತ್ಯೆ ಮುಕ್ತ ರಾಜ್ಯ ಆಗಿರೋದ್ರಿಂದ, ನೀವು ಬಕ್ರೀದ್ ಮಾಡ್ತಿರೋ, ರಂಜಾನ್ ಮಾಡ್ತಿರೋ, ಮೊಹರಂ ಮಾಡ್ತಿರೋ, ನೀವು ಹಿಂದೂ ಜಾತ್ರೆ ಮಾಡ್ತಿರೋ, ದಯವಿಟ್ಟು ಗೋಹತ್ಯೆಯೂ ಮಾಡೋ ಹಾಗಿಲ್ಲ, ಪ್ರಾಣಿ ಬಲಿಯನ್ನು ಮಾಡೋ ಹಾಗಿಲ್ಲ. ಈ ವಿಷಯದಲ್ಲಿ ತಾವು ಭಕ್ತಾದಿಗಳು ಸಹಕಾರ ಕೊಡಬೇಕು. ಮತ್ತು ನೀವೆಲ್ಲ ಧರ್ಮವಂತರು ಅಂತೀರಿ, ದೇವರವನ್ನು ನಂಬ್ತೀರಿ, ಪಾಪ ಪುಣ್ಯ ಹೋಗ್ತೀರಿ, ಅಂಥವ್ರು ಮೂಕಮುಗ್ಧ ಪ್ರಾಣಿಗಳನ್ನು ಕೊಲ್ಲಬಾರ್ದು ದೇವರ ಹೆಸರಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ತಾವು ಮತ್ತೇನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಬ್ಯಾನರ್ ಹಾಕ್ಬೋದಾಗಿತ್ತ ನಮ್ಮದು ಸಂಸ್ಥೆ ಬೇಡ, ಅದಕ್ಕೆ ಹಾಕಲಿಲ್ಲ, ಜಾಗ ಇಲ್ಲ. ಹಾಂ ಹಾಂ ಈಗ ಹಾಂ, ಇಲ್ಲಿ 2 ಪ್ರಶ್ನೆಗಳಿದೆ, ಬಹಳ ಒಳ್ಳೆ ಕೇಳಬೇಕಾಗಿದ್ದು. ಒಬ್ಬ ಸ್ವಾಮೀಜಿಯಾಗಿ ಹೇಳೋದು ಮಾತು ಬೇರೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಆಡೋ ಮಾತುಗಳು ಬೇರೆ. ಒಬ್ಬ ಸ್ವಾಮೀಜಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಬದುಕಲಿಕ್ಕೆ ಹೇಗೆ ಹಕ್ಕಿದೆಯೋ ಹಾಗೆ ಜಗತ್ತಿನ ಸಕಲ ಜೀವರಾಶಿಗಳಿಗೂ ಕೂಡ ಬದುಕುವ ಹಕ್ಕು ಜನ್ಮಸಿದ್ಧವಾಗಿದೆ. ದೇರ್ ಇಸ್ ಎ ಬರ್ತ್ ರೈಟ್ ಟು ಆಲ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಹ್ಯೂಮನ್ ಬೀಯಿಂಗ್. ಸೊ ಆದರೆ ನಮ್ಮ ದುರಾದೃಷ್ಟ, ಈ ಸೃಷ್ಟಿಯ ಕಿರೀಟಪ್ರಾಯನಾದ ಮನುಷ್ಯ ಈ ಜಗತ್ತೆಲ್ಲ ತನಗೆ ತಿನ್ನಕ್ಕೆ ಬೇಕಾಗಿರೋದು ಅಂಥೇಳಿ ಈ ಮೂಕಮುಗ್ಧ ಪ್ರಾಣಿಗಳನ್ನು ನಾಶ ಮಾಡಿ ತಿಂದು ಮಾಂಸಾಹಾರಿ ಏನೇನೋ ಹೇಳ್ಕೊತಾರೆ ಕಾರಣಗಳನ್ನು ಮಾಡಿ ತಾನೇ ಇದಾಗ್ತಾ ಇದ್ದಾನೆ, ತಾನೇ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಇದೇ ನೇಚರ್ಗೆ ವಿರುದ್ಧ ಹೋಗ್ತಾ ಇದ್ದಾರೆ, ಅದನ್ನು ಡೀಟೇಲ್ ಹೇಳಲ್ಲ. ಹಾಗಾಗಿ ಪ್ರಾಣಿಗಳು ಕೊಲ್ಲೇಬಾರ್ದು, ಜೀವಹಿಂಸೆ ಮಾಡಲೇಬಾರ್ದು ಅನ್ನೋದು ಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲರಿಗೂ ಹಕ್ಕಿದೆ, ಕೊಲ್ಲೆನೆಯ ಪ್ರಾಣಿಗಳ ಮೆಲ್ಲನೆಯ ಬಾಯಿಚ್ಛೆಗೆ, ಇದು ಬಸವಣ್ಣನ ನಾಡು. ಸೊ ಹಾಗಾಗಿ ಇಲ್ಲಿ ಒಂದು ಮಾತು, ನಾನು ಆ ವಿಷಯದಲ್ಲಿ ಸ್ವಾಮೀಜಿಯಾಗಿ ಯಾವುದು ಪ್ರಾಣಿಗಳು ಕಳಿಬೇಡ್ರಪ್ಪ ಅಂತ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇಲ್ಲಿ ನನ್ನ ಹೋರಾಟ ಏನಿದೆ, ಈ ಆಲ್ರೆಡಿ ಕಾನೂನು ಮಾಡಿದ್ದಾರೆ, ಯಾವ ಕಾನೂನುಗಳನ್ನು ಮಾಡಿ ಗೋಹತ್ಯೆ ಇರ್ಬೋದು, ಪ್ರಾಣಿ ಬಲಿ ನಿಷೇಧ ಇರ್ಬೋದು, ಕ್ರೂರತಾ ಕ್ರಿಯೇಟೆಡ್ ಟು ಅನಿಮಲ್ ಆ್ಯಕ್ಟ್ ಇರ್ಬೋದು, ಈ ಏನು ಕಾನೂನಿದೆ ಪ್ರಾಣಿ ರಕ್ಷಣಾ ಸಂಬಂಧಿತ ಕಾನೂನು, ಈ ಕಾನೂನುಗಳನ್ನು ಉಲ್ಲಂಘಿಸಿ ಇವತ್ತು ಕೋಟ್ಯಾಂತರ ಪ್ರಾಣಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಕ್ರೌರ್ಯ ನಡೀತಾ ಇದೆ, ಶೋಷಣೆ ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂಥೇಳಿ ಕರ್ನಾಟಕ ಸರ್ಕಾರವನ್ನು, ಜಿಲ್ಲಾಡಳಿತಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ಸಂಬಂಧಪಟ್ಟನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದಕ್ಕೆ ಬೆಂಬಲವಾಗಿ ಮಾಧ್ಯಮ ಮಿತ್ರರು ನಾವು ನೀವೆಲ್ಲ ಕೂಡಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದೇವಾಲಯಗಳು, ಧಾರ್ಮಿಕ ಸ್ಥಳಗಳು ಸ್ವಚ್ಛ, ಸ್ವಸ್ಥ, ದಿವ್ಯ ಪರಿಸರಗಳನ್ನು ಉಂಟು ಮಾಡುವ ದಿವ್ಯ ಪರಿಸರಗಳಾಗಿ ರೂಪುಗೊಳ್ಳಬೇಕು. ಅಲ್ಲಿ ರಕ್ತ, ಮೂಳೆ, ಮಾಂಸಗಳಲ್ಲ, ಅಹಿಂಸೆ, ಪ್ರೇಮ, ಕರುಣೆ, ಮಾನವೀಯತೆ, ದಯೆ ಸಂಸ್ಕಾರ ಕೊಡ್ತಂತಹ ಸದ್ಭಕ್ತಿ, ಸುಜ್ಞಾನ, ಸದಾಚಾರಗಳ ಸಂಸ್ಕಾರ ನೀಡುವ ತ್ರಿವೇಣಿ ಸಂಗಮವಾಗಿ ಇವತ್ತು ರೂಪುಗೊಳ್ಳಬೇಕು. ನಾನು ಈಗ ತಾನೇ ಅಂದ್ಕೊಂಡೆ, ನಮ್ಮ ಹಿಂದೂ ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇದೆ, ಭಾಳ ಖುಷಿ. ಬಟ್ ಐ ಆಮ್ ನಾಟ್ ಕನ್ಸರ್ನ್ ದಟ್. ಬಟ್ ಒಂದು ನೋವನ್ನು ನಿಮ್ಮ ಮುಂದೆ ಹೇಳ್ತೇನೆ. ಇವತ್ತು ಈ ದೇಶದಲ್ಲಿ ಮಸ್ಜಿದ್ಗಳು ಎಷ್ಟಿದಾವೋ, ದರ್ಗಾಗಳು ಎಷ್ಟಿದೋ, ಅವರು 5% 10% ಪ್ರಾಣಿ ಬಲಿ ಕೊಡ್ತಾ ಇರ್ಬೋದು. ಆದರೆ ಲಕ್ಷೋಪಲಕ್ಷ ಹಿಂದೂ ಮಂದಿರಗಳಲ್ಲಿ ಕೋಟಿಗಟ್ಟಲೆ ಪ್ರಾಣಿಗಳ ಬಲಿ ಆಗ್ತಾ ಇದೆ. ದಯವಿಟ್ಟು ನಾವೆಲ್ಲ ಹಿಂದೂ ಸಂಘಟಕರುಗಳಿಗೆ ನಾನು ವಿನಂತಿ ಮಾಡ್ತೇನೆ, ಧರ್ಮ ಮಠ ಪೀಠಾಧಿಪತಿಗಳಿಗೆ ವಿನಂತಿ ಮಾಡ್ತೇನೆ, ದಯವಿಟ್ಟು ನಮ್ಮ ಜಾತ್ರೆ ದೇವಾಲಯಗಳನ್ನು, ಹಿಂದೂ ಮಂದಿರಗಳನ್ನು, ಧಾರ್ಮಿಕ ಸ್ಥಳಗಳನ್ನು ಶುದ್ಧೀಕರಿಸಿರ್ತಕ್ಕಂಥ, ಪವಿತ್ರೀಕರಿಸ್ತಕ್ಕಂಥ, ಸ್ವಚ್ಛೀಕರಣ ಕೊಡ್ತಕ್ಕಂಥ ಅಭಿಯಾನವನ್ನು ನಾವು ಮಾಡಬೇಕು.
ಇವತ್ತು ಒಬ್ಬ ದಯಾನಂದ ಸ್ವಾಮೀಜಿ ಬೆಂಗಳೂರಿಂದ ಬಂದು ಇಲ್ಲಿ ಯಾವುದು ಯಂಕಂಚಿಲಿ ಪ್ರಾಣಿ ಬಲಿ ತಡೆ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಜ್ಞಾನಿಗಳೇ ಇದ್ದಾರೆ, ಸಿದ್ದೇಶ್ವರಪ್ಪಗಳಂಥವರು ಕೂಡ ಅವರ ಆಶೀರ್ವಾದದಲ್ಲಿ ಭಾಳಷ್ಟು ಕೆಲಸ ಆಗಿದೆ. ಸೊ ಇಲ್ಲಿ ಅನೇಕ ಜನ ಮಠಾಧಿಪತಿಗಳಿದ್ದಾರೆ, ಅವರು ನಾನು ವಿನಂತಿ ಮಾಡ್ತೇನೆ, ಪ್ರಾಣಿ ಬಲಿ ಅಂತಕ್ಕಂಥದ್ದು ಒಂದು ಅಂಧಶ್ರದ್ಧೆ ಇರೋದ್ರಿಂದ, ಮೌಢ್ಯ ಇರೋದ್ರಿಂದ ಜನಗಳಲ್ಲಿ ಒಂದರ ಭಾವನೆ ಪ್ರಾಣಿ ಬಲಿ ಕೊಡದೆ ಏನಾಗ್ಬಿಡ್ತು ಅಂತ. ಹೇಗೆ ಬೆತ್ತಲೆ ಸೇವೆ ಇದೆ, ಸತಿಸಹಗಮನ ಪದ್ಧತಿ ಇತ್ತು, ದೇವದಾಸಿ ಪದ್ಧತಿ, ಅಸ್ಪೃಶ್ಯತೆ, ಇವೆಲ್ಲವೂ ಹೇಗೆ ಸಾಮಾಜಿಕ ಪಿಡುಗುಗಳು, ಹಾಗೆ ಪ್ರಾಣಿ ಬಲಿ ಕೂಡ ಒಂದು ಅನಾಗರಿಕ, ಅಮಾನುಷ. ಇದರ ಕೊನೆಗಾಣಿಸಲಿಕ್ಕೆ ಹಿಂದೆ ಭಗವಾನ್ ಬುದ್ಧ, ಮಹಾವೀರರು, ಬಸವಣ್ಣವರು ಬಹಳ ಹೋರಾಡಿದರು. ಬಸವಣ್ಣವರದ್ದು ಕ್ಲಿಯರ್ ಹೇಳ್ತಾರೆ, ಕುರಿ ಬೇಡ ಮರಿಬೇಡ, ಬರಿದೆ ಪತ್ರೆ ಪುಷ್ಪ ಸಾಕು, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಧರ್ಮದ ಮೂಲ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಂತ. ಇಷ್ಟೊಂದು ಉದಾತ್ತವಾದ ಸಂದೇಶಗಳು ಈ ಧರ್ಮದಲ್ಲಿ ಇರುವಾಗ ನಾವು ಧರ್ಮದ ಹೆಸರು ಪ್ರಾಣಿ ಬಲಿ ಕೊಡಬಾರ್ದು. ಜೊತೆಗೆ ಇವತ್ತು ಇನ್ನೊಂದು ಮಾತು, ನಾನು ಅನೇಕ ಕಡೆ ಅಂಬೇಡ್ಕರ್ ಅನುಯಾಯಿಗಳನ್ನ ವಾದ ಮಾಡಕ್ಕೆ ಬರ್ತಾರೆ, ಸ್ವಾಮಿಗಳೇ ನೀವು ಲಿಂಗಾಯತರು ಬ್ರಾಹ್ಮಣರು ನಿಮ್ಗೆ ತಿನ್ನಬೇಡಿ ಅಂತೀರಿ, ನಾವು ತಿನ್ನೋರು, ನಾವು ಕಡಿಯೋರು ನಮ್ಮ ಜಾತ್ರೆ ಪರಂಪರೆ ಅಂತ. ಆ ರೀತಿ ಅಂಬೇಡ್ಕರ್ ಎಲ್ಲೂ ಹೇಳಿಲ್ಲ. ಒಂದು ಅಂಬೇಡ್ಕರ್ ಹೇಳ್ತೀರಿ, ಬುದ್ಧನ ಹೇಳ್ತೀರಿ, ಬಸವಣ್ಣನ ಹೇಳ್ತೀರಿ. ಅದೇ ಅಂಬೇಡ್ಕರ್ ಸಂವಿಧಾನದ ಆರ್ಟಿಕಲ್ 51A ವೆರಿ ಕ್ಲಿಯರಾಗಿ ಹೇಳಿದ್ದಾರೆ, the fundamental duty of every citizen of India is to have compassion to all living creatures. ಎಷ್ಟು ಅದ್ಭುತ ಇದೆ. ಇಟ್ಸ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ. ಭಾರತದ ಎಲ್ಲ ನಾಗರಿಕರು ಕೂಡ ಪ್ರಾಣಿಗಳ ಬಗ್ಗೆ ಅನುಕಂಪ ತೋರಬೇಕು, ಜೀವಿಗಳ ಬಗ್ಗೆ ಅಂತೇಳಿ. ಪುಣ್ಯ ಇವತ್ತು ಕರ್ನಾಟಕ ಸರ್ಕಾರ KSRTC ಎಲ್ಲ ಬಸ್ಸುಗಳ ಹಿಂಭಾಗದಲ್ಲಿ ಪ್ರಾಣಿಗಳ ಮೇಲೆ ಧೈರ್ಯಲಿಂದ ಬೋರ್ಡ್ ಹಾಕಿದ್ರೆ ತಾವು ಗಮನಿಸಬಹುದು. ಇದೊಂದು ಬಹಳ ದೊಡ್ಡ ಬೆಳವಣಿಗೆ, ಪ್ರಾಣಿ ಜಗತ್ತಿಗೆ ಕೊಡ್ತಕ್ಕಂಥ ಕೊಡುಗೆ ಇದು, ಕರ್ನಾಟಕದ ಸಂಸ್ಕೃತಿ ಕೂಡ. ಆ ದಿಶೆಯಲ್ಲಿ ನಾನು ಪುನಃ ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ವಿಜಾಪುರ ತಾವು ಹೇಳಿದಾಗೆ ನಾನು ಎಲ್ಲ ಪ್ರಾಣಿಗಳ ಬದುಕು ಹಕ್ಕನ್ನು ಪ್ರತಿಪಾದನೆ ಮಾಡೋ ವ್ಯಕ್ತಿ. ನಮ್ಮ ಸಂಸ್ಥೆ ಹೆಸರೇ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ, ಅನಿಮಲ್ ವೆಲ್ಫೇರ್. ಆದರೆ ಮಾಂಸಾಹಾರಿಗಳು ಬಹಳ ಜನ ಆದರೆ ಅವ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಮಾಂಸಾಹಾರದಿಂದ ಬಿಡುಗಡೆಗೊಳ್ಳಿ. ಇವತ್ತು ದೇಶ ವಿದೇಶಗಳಲ್ಲಿ ಇಸ್ಕಾನ್ ಅಂತವ್ರು ಹೋಗಿ ಅಮೇರಿಕ, ಲಂಡನ್ ಕಡೆ ವೆಜಿಟೇರಿಯನ್ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮವರು ಸಹಕಾರಿಗಳಾಗಲಿ ತಾಸೆ ಪಡ್ತೀನಿ, ಇಲ್ಲ ನಾವು ಮಾಂಸಾಹಾರಿ ಆಗಿರ್ತೀವಿ ಅಂದರೆ ನಿಮಗೆ ಬಿಟ್ಟಂಥ ವಿಷಯ. ಕಮ್ಸೆ ಕಮ್ ಧಾರ್ಮಿಕ ಸ್ಥಳಗಳು, ಜಾತ್ರಾ ಪರಿಸರಗಳಲ್ಲಿ ಪ್ರಾಣಿ ಬಲಿ ಮುಕ್ತ, ಜೀವ ಹಿಂಸೆ ಮುಕ್ತ ಆಗಬೇಕು. ಹಾಗೆ ಗೋಹತ್ಯೆ ಮುಕ್ತ ರಾಜ್ಯವಾಗಿ ರೂಪುಗೊಳ್ಳಬೇಕು. ಅಲ್ಲ ಅದೇ ಇರಲಿ, ನೀವು ಊಹೆ ಮಾಡಿದ್ದೀರಾ ಪ್ಲೀಸ್. ಒಂದು ಪಾಯಿಂಟ್ ಇದು, ಯಾರು ಮಾಂಸಾಹಾರಿಗಳಂತ ನನ್ನ ಹತ್ರ ವಾದ ಮಾಡ್ತಾರಲ್ಲ ಅವರೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಕೇವಲ ಮಾಂಸ ಒಂದನ್ನೇ ತಿಂದು ಬದುಕ್ತಾ ಇದ್ದೀರಾ ಅಥವಾ ಮಾಂಸದ ಜೊತೆಗೆ ರಾಗಿ, ಜೋಳ, ಅಕ್ಕಿ, ತರಕಾರಿ ಬಳಸ್ತಾ ಇದ್ದೀರೋ? ನೀವು ಕೇವಲ ಮಾಂಸ ತಿಂದೇ ಬದುಕ್ತಕ್ಕಂಥವ್ರಲ್ಲ, ನೀವು ಬೇಕು ಸೈಡ್ ತಿಂದೇ ತಿಂತೀರಿ, ಎಲ್ಲೋ ಮಾಂಸ ಸೈಡು. ಹಾಗಾಗಿ ಮಾಂಸ, ಅದಕ್ಕೆ ಬಸವಣ್ಣವ್ರು ಭಾಳ ಬುದ್ಧಿವಂತರದಾರ್ರಿ. ಕೆಲವ್ರು ಹೇಳ್ತಾರೆ ನಾವು ಕೊಲ್ಲಲ್ರಿ ಆದರೆ ಮೇಲುತ್ತೀವ್ರಿ ಅಂತ. ಅದಪ್ಪ ನಮ್ಮಪ್ಪ ಬಸವಣ್ಣ ಗೊತ್ತಿತ್ತೇನೋ ಆವಾಗ. ಭಗವಾನ್ ಈ ಬುದ್ಧಿಷ್ಟ ಏನಾಗಿದೆ ಗೊತ್ತೇನ್ರಿ, ವಿ ಆರ್ ನಾಟ್ ಕಿಲಿಂಗ್ ಅನಿಮಲ್ ಬಟ್ ವಿ ಆರ್ ಈಟಿಂಗ್ ಮಟನ್ ಬೀಫ್ ಅಂತಾರೆ, ಕೊಲ್ಲವಂತೆ. ಅದು ಬಸವಣ್ಣ ಅಂತಾರ, ಮಕ್ಕಳ ನೀವು ತಪ್ಪಿಸ್ಕೊತೀರಿ ಅಂತೇಳಿ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲನಯ್ಯ ಬಾಯಿಚ್ಛೆಗೆ. ನಾವು ಕಿಲ್ಲಿಂಗೂ ಇಲ್ಲ, ಕೊಲ್ಲೂ ಇಲ್ಲ, ಮೆಲ್ಲೋಂಗಿಲ್ಲ. ಇದು ಅದ್ಭುತವಾದ ಪರಿಕಲ್ಪನೆ. ಸಕಲ ಜೀವಾತ್ಮರಿಗೆ ಲೇಸರು ಬಯಸ್ತಕ್ಕಂಥ ನಿಜವಾದ ಬಸವ ಧರ್ಮ ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ. ವಿ ಹ್ಯಾವ್ ಟು ಪ್ರೌಡ್. ವಿಜಯಪುರ ಜಿಲ್ಲೆಗೆ ನಾನು ನತಮಸ್ತಕನಾಗ್ತೇನೆ. ಇವತ್ತು ಭಾವ ಬರ್ತದೆ ನನಗೆ. ವಿಜಯಪುರ ಜಿಲ್ಲೆ ಬಸವಣ್ಣನಿಗೆ ಜನ್ಮ ಕೊಡುವುದರ ಮೂಲಕ ಇಡೀ ಜಗತ್ತಿನ ಸರ್ವ ಮಾನವ ಕುಲವನ್ನು ಅಪ್ಪಿಕೊಂಡಿದೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಸಕಲ ಜೀವಾತ್ಮಗಳಿಗೆ, ಸರ್ವ ಜೀವ ಸಂಕುಲಕ್ಕೆ ಆಸ್ಪದ ಕೊಟ್ಟಿದೆ, ಹಕ್ಕನ್ನು ಕೊಟ್ಟಿದೆ. ಇದು ಸಾಮಾನ್ಯವಾದ ನಾಡಲ್ಲ. ಮೈ ರೋಮಾಂಚನ ಆಗ್ತದೆ ವಿಜಯಪುರ ಜಿಲ್ಲಾ ಅಂದರೆ, ಅಖಂಡ ಜಿಲ್ಲೆ ಇದು. ಇವನಾರವ ಎನಿಸಿದಿರ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಫಾದರ್ಹುಡ್ ಆಫ್ ಗಾಡ್, ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ. ಎಂಥ ಅದ್ಭುತ. ಇವತ್ತು ಈಗ ಹೇಳಿದೆ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ, ಸಾಮರಸ್ಯಕ್ಕೋಸ್ಕರ ಇನ್ನೂ ಮಹೋತ್ಸವದ ಕಾರ್ಯಕ್ರಮ ಇದೆ ಅಂತೆ. ಎಸ್, ಅದೇ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದ್ದು. ಜಗತ್ತಿನ ಇವನು ಯಾವ ಜಾತಿ, ಇವನು ಮತ, ಧರ್ಮ, ಭಾಷೆ ನೋಡಲಿಲ್ಲ. ಮಾದಾರನೆಂಬನು, ಡೋಹಾರ, ಮರಿವಾಳ, ಮಾದಾರ ಎಲ್ಲರೂ ನನ್ನವರು, ಎಲ್ಲರೂ ನನ್ನ. ಈ ಸಾಮರಸ್ಯ ತತ್ವವನ್ನು ಕೊಟ್ಟಂಥ ವಿಜಯಪುರ ಜಿಲ್ಲೆಗೆ ನಾನು ಮತ್ತೊಮ್ಮೆ ಧನ್ಯವಾದ ಸಲ್ತೀನಿ. ನಾನು ಸ್ವಧರ್ಮ ಜ್ಞಾನಪೀಠಾಧೀಶನಾಗಿ ನಾನು ಬಹಳ ಕೃತಜ್ಞ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೇನೆ. ಬಸವಣ್ಣನ ಈ ನಾಡಿನಲ್ಲಿ ಪ್ರಾಣಿ ಬಲಿ ಆಗೋದಂತೂ ದುಃಖ ಆಗಲೇಬಾರ್ದು. ಬಟ್ ಕೇವಲ ದರ್ಗಾ ಅಲ್ರಿ, ಈ ಜಿಲ್ಲೆಯಲ್ಲಿ ಎಲ್ಲೇ ಯಾವುದೇ ದೇವಸ್ಥಾನ ಅಂದರೆ ಹಿಂದೂಗಳಿರಲಿ, ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ ಇರಲಿ, ಸಿಖ್ರಿ ಎಲ್ಲೂ ಆಗಲಿಕ್ಕೆ ಅವಕಾಶ ಕೊಡಬಾರ್ದು. ಒಂದು ಬಸವಣ್ಣ ಇನ್ನೊಂದು ಹೇಳ್ತಾರೆ, ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ. ಅವ್ರು ಹೇಳೋದು ಆ ಪಾಪಿ ಧ್ವನಿ ಕೇಳಬಾರ್ದು. ಯಾರು ಗೋವುಗಳನ್ನು ಕೊಲ್ತಾರಲ್ಲ, ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳುವ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಆ ಗೋವುಗಳು ಕೊಲ್ತಾರಲ್ಲ ಅಂತ ಪಾಪಿ ಧ್ವನಿ ಕೇಳಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಕಾನೂನು ಕೂಡ ಇದೆ, ದಯವಿಟ್ಟು ಗೋವುಗಳನ್ನು ಕೊಲ್ಲಬಾರ್ದು. ಅದು ಗೋವುಗಳು ಹಿಂದೂಗಳ ಪ್ರಶ್ನೆ ಅಲ್ಲ. ಇವತ್ತು ದುಃಖ ಆಗ್ತದೆ, ಗೋ ಸಂರಕ್ಷಣೆ ಅಂದಾಗ ಇದಕ್ಕೆ ಕಮ್ಮಿನಲ್ಲೂ ಪೊಲಿಟಿಕಲ್ ಕಲರ್ ಕೊಡ್ತಾರೆ. ಎಂಥ ದೂರ ಅಂತಾರೆ, ಹಾಲು ಕುಡಿಬೇಕಾದ್ರೆ ಭೇದ ಇಲ್ಲ, ಮೊಸರು ತಿನ್ಬೇಕಾದ್ರೆ ತುಪ್ಪ ತಿನ್ಬೇಕಾರಿಲ್ಲ. ಆದರೆ ರಕ್ಷಣೆ ಮಾಡಬೇಕು ಅಂದ ಕೂಡಲೇ ಇದು ಹಿಂದೂ ಮುಸಲ್ಮಾನ್ ವಿಷಯ, ಕಮ್ಯುನಲ್, ಪೊಲಿಟಿಕಲ್. ಯಾಕೆ
ಅರೆ ಈ ಭಾರತವನ್ನು ಆಳಿದಂಥ ಮೊಘಲ್ ಸಾಮ್ರಾಟರು ಬಾಬರನಿಂದ ಹಿಡ್ಕೊಂಡು ಹುಮಾಯೂನ್ರವರೆಗೆ ಕೊನೆಯ ನವಾಬನವರೆಗೆ ಇನ್ಕ್ಲೂಡಿಂಗ್ ಔರಂಗಜೇಬ್ ಇಡೀ ಮೊಘಲ್ ಆಳ್ವಿಕೆಯಲ್ಲಿ ಸಂಪೂರ್ಣ ಗೋವಂಶತ್ವ ನಿಷೇಧ ಕಾನೂನು ಜಾರಿಗಿತ್ತು. ಗೋವುಗಳನ್ನು ಕೊಲ್ಲಕ್ಕೆ ಸಾಧ್ಯವೇ ಇರಲಿಲ್ಲ. ಅಂಥದ್ರಲ್ಲಿ ಇಲ್ಲಿ ಬಹಮನಿ ಸುಲ್ತಾನರು ಕೂಡ ಗೋವಂಶತ್ವ ನಿಷೇಧ ಕಾನೂನು ಜಾರಿ ಮಾಡಿದ್ದರು. ಹಾಗಾಗಿ ಇದನ್ನು ಮುಸಲ್ಮಾನರು ಇಶ್ಯೂ ಹಿಂದೂ ಇಶ್ಯೂ ಮಾಡಬೇಡ್ರಿ, ಇದು BJP ಕಾಂಗ್ರೆಸ್ ಸಂಬಂಧ ಅಲ್ಲ. ಗೋವುಗಳು ನಮ್ಮ ಸರ್ವೈವಲ್. ಒಂದು ಕಡೆ ಋಷಿ ಪ್ರಧಾನ ಭಾರತ ಅಂತೀವಿ, ಕೃಷಿ ಪ್ರಧಾನ ಭಾರತ ಅಂತೀವಿ. ಈ ಋಷಿ ಪ್ರಧಾನ ಭಾರತದ ಬೆನ್ನೆಲುಬು ಗೋ ಸಂಪತ್ತು, ಪಶು ಸಂಪತ್ತು. ದಯವಿಟ್ಟು ಅದನ್ನು ಅದಕ್ಕೂ ಧರ್ಮ ಮಾಡಿ ಜಾತಿ ಮಾಡಿ ಈ ದೇಶವನ್ನು ಹಾಳು ಮಾಡಬೇಡಿ. ನಮ್ಮ ದೇಶ ಅಹಿಂಸಾ ಮತ್ತು ಅಧ್ಯಾತ್ಮ ರಾಷ್ಟ್ರ. ಬಟ್ ದುರಂತ ಅಂದರೆ ಈ ದೇಶದಿಂದ ಪ್ರತಿನಿತ್ಯ ಲಕ್ಷೋಪಲಕ್ಷ ಪ್ರಾಣಿಗಳನ್ನು, ಗೋವುಗಳನ್ನು ಕೊಂದು ಎಕ್ಸ್ಪೋರ್ಟ್ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇಡೀ ಭಾರತ ವಿಶ್ವದಲ್ಲಿ 2ನೇ ಅಗ್ರ ರಾಷ್ಟ್ರ ಮೀಟ್ ಎಕ್ಸ್ಪೋರ್ಟಲ್ಲಿ. ಎಂಥ ದುರಂತ. ದಯವಿಟ್ಟು ನಾನು ಆಸೆ ಇರೋದು ನಾವೆಲ್ಲರೂ ಕೂಡಿ ಆ ಮೂಕಮುಗ್ಧ ಪ್ರಾಣಿಗಳಿಗೆ ಬದುಕುವ ಹಕ್ಕನ್ನು ಎತ್ತಿಡೋಣ, ಆ ಪ್ರಾಣಿಗಳಿಗೆ ವಾಯ್ಸ್ ಕೊಡೋಣ ಮತ್ತು ಪ್ರಾಣಿ ಬಲಿ ಮುಕ್ತ ರಾಷ್ಟ್ರ ಕಟ್ಟೋಣ. ಸರ್ವರಿಗೂ ಶರಣ.